ಈಗಲೂ ಆ, ಇತ್ತೀಚೆಗೆ ನಾನು ಗೋವಾದಿಂದ ಬರ್ತಾ ಅಲ್ಲಿ ಒಂದು ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ದೆ. ಅಲ್ಲಿ ಡೀಸೆಲ್ ಹಾಕೋತಾ ಇದ್ವಿ. ನಮ್ಮ ಕಾರ್ನಲ್ಲಿ ಹಸಿರು ಶಾಲಿತ್ತು. ಅದು ನೋಡ್ಬಿಟ್ಟು ಇಲ್ಲೊಬ್ಬ ಇದ್ದ ಅಜ್ಜ, ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತ, ದೇವ್ರ ಥರ ಇದ್ದ. ನಮ್ಮ ಮಂದಿ ಕಳ್ಕೊಂಡ್ರಿ ಅಂತ ಒಂದು ಅಜ್ಜಿ ಹೇಳ್ತು. ಸೀಬೆಕಾಯಿ ಮಾರ್ಲಿಕ್ಕೆ ಬಂದಿತ್ತು. 89 ಟು 1994ಅಲ್ಲಿ ಹಳ್ಳಿಗಳಿಗೆ ರೋಡ್ ಇರಲಿಲ್ಲ, ಸಂಪರ್ಕ ಅನ್ನೋದಿರಲಿಲ್ಲ, ಬಸ್ಗಳು ಕಮ್ಮಿ ಇರ್ತಿದ್ವು, ಟಾಪ್ ಮೇಲೆ ಹತ್ಕೊಂಡು ಜನ ಹೋಗ್ತಿದ್ರು. ಅಂಥ ಸಂದರ್ಭದಲ್ಲಿ ಬಸ್ಗಳನ್ನು ಕೊಟ್ಟರು. ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಮಾಡಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿಯವರು. ಈ ರೀತಿ ಆಮೇಲೆ ಕಬ್ಬಿಗೆ ರಿಕವರಿ ಆಧಾರದ ಮೇಲೆ ಕರ್ನಾಟಕದಾದ್ಯಂತ ಎಷ್ಟು ಶುಗರ್ ಫ್ಯಾಕ್ಟ್ರಿಗಳಿದ್ವೋ ಅವೆಲ್ಲದಕ್ಕಿಂತ ಹೆಚ್ಚು ಅಲ್ಲಿ ಏನು ಮಲಪ್ರಭಾ ಮತ್ತು ಅಚ್ಚುಕಟ್ಟು ಆ ಒಂದು ಸುತ್ತಮುತ್ತ ಇರುವಂಥ ರೈತರು ಬೆಳೆದಂಥ ಕಬ್ಬನ್ನು ಅಲ್ಲಿ ಸಕ್ಕರೆ ಕಾರ್ಖಾನೆ ಮುಖಾಂತರ ಹೆಚ್ಚು ಬೆಲೆ ಕೊಡಿಸಿದ್ದು ಕೂಡ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ಬಾಬಾಗೌಡ ಪಾಟೀಲರು. ಅಲ್ಲೊಬ್ಬರು ರುದ್ರಪ್ಪ ಮೊಕಾಶಿ ಅಂತ ಒಬ್ಬರು ರೈತ ಸಂಘದ ಹೋರಾಟಗಾರರಿದ್ದರು. ಅವರು ಅದನ್ನ ಅಲ್ಲಿ ಅಧ್ಯಕ್ಷರು ಮಾಡಿದರು. ಸೊ ಇಷ್ಟೆಲ್ಲ ಸಹಾಯ ಮಾಡಿದರೂ ಕೂಡ, ರೈತರನ್ನು ಆರ್ಥಿಕವಾಗಿ ಎತ್ತಿದರೂ ಕೂಡ